ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ಭಾನುವಾರದ ಬ್ಲಾಗ್. ಇವತ್ತು ನಮ್ಮೂರು ಮಾರಮ್ಮನ ದೇವಸ್ಥಾನದಲ್ಲಿ ಇವತ್ತು ಒಂದು ಹೋಮ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಒಂದ್ 3 ತಿಂಗಳ ಹಿಂದೆ ದೇವಸ್ಥಾನ ಕಳ್ತನ ಮಾಡಿದ್ರು. ಅದಕ್ಕೆ ಈಗ ಹೋಮ ಎಲ್ಲ ಮಾಡಿ ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದಾರೆ. 3 ತಿಂಗಳಿಂದ ಪೂಜೆ ಮಾಡಿರ್ಲಿಲ್ಲ. ಹೋಮ ಮಾಡೋ ಗಂಟ ಪೂಜೆ ಮಾಡಬಾರ್ದು ಅಂತ ಈಗ ಅದಕ್ಕೆ ಐನೋರ್ನೆಲ್ಲ ಕರೆಸಿ ಈಗ ಪೂಜೆ ಮತ್ತೆ ಹೋಮ ಎಲ್ಲ ಮಾಡ್ತಿದ್ದಾರೆ. ಭಗವಂತನನ್ನು ಆವಾಹನೆ ಮಾಡುವುದಕ್ಕೆ ಮುಂಚೆ ಪರಿವಾರ ದೇವತೆಗಳು ಅಂತ ಹೇಳಿ 8 ದೇವತೆಗಳಿರ್ತಾರೆ. ಪೂರ್ವದಲ್ಲಿ ಸೂರ್ಯ ಹುಟ್ಟುವಂತಹ ಸ್ಥಳದಲ್ಲಿ ಇಂದ್ರದೇವರು, ಅಗ್ನಿ, ಯಮಧರ್ಮರಾಜ, ನಿರುತಿ ದೇವರು, ವರುಣ, ವಾಯು, ಕುಬೇರ, ಈಶಾನ್ಯ ಈ ಅಷ್ಟದಿಕ್ಪಾಲಕರನ್ನು ಮೊದಲು ಇಲ್ಲಿ ಆವಾಹನೆ ಮಾಡಿಕೊಂಡು ಅದಾದ ನಂತರ ಭಗವಂತನ ದ್ವಾರ ದೇವತೆಗಳು ಚಂಡ ಪ್ರಚಂಡ, ಭದ್ರ ಸುಭದ್ರ, ಜಯ ವಿಜಯ, ಧಾತ್ರಿ ವಿಧಾತ್ರಿ, ಪೀಠ ದೇವತೆಗಳು ಆಧಾರ ಶಕ್ತಿ, ಕೂರ್ಮ, ಪೃಥ್ವಿ, ಇಕ್ಷುದಂಡ. ಅದಾದ ನಂತರ ಇಲ್ಲಿ ಕಳಶಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಇರುವಂತಹ ಕಳಶ ಸೂರ್ಯ ಭಗವಂತ, ಸೂರ್ಯನಾರಾಯಣ ಮನುಷ್ಯನ ಜಾತಕದಲ್ಲಿ 6 ವರ್ಷ ಇರ್ತಾನೆ. ಚಂದ್ರದೇವರು ಮನುಷ್ಯನ ಜಾತಕದಲ್ಲಿ 10 ವರ್ಷ ಇರ್ತಾರೆ. ಮಂಗಳ ಅಂಗಾರಕ ಗ್ರಹ ಮನುಷ್ಯನ ಜಾತಕದಲ್ಲಿ 7 ವರ್ಷ ಇರ್ತಾರೆ. ಬುಧ ಭಗವಂತ ಮನುಷ್ಯನ ಜಾತಕದಲ್ಲಿ 17 ವರ್ಷ ಪರಿಪಾಲನೆ ಮಾಡ್ತಾನೆ. ಗುರುಗ್ರಹ ಮನುಷ್ಯನ ಜಾತಕದಲ್ಲಿ ಗುರುದಶ ಅಂತ ಹೇಳಿ 16 ವರ್ಷ ಇರುತ್ತೆ. ಅದಾದ ನಂತರ ಶುಕ್ರ ಭಗವಂತ 20 ವರ್ಷ ಜಾತಕದಲ್ಲಿ ಇರ್ತಾನೆ. ಶನೇಶ್ವರ ಮನುಷ್ಯನ ಜಾತಕದಲ್ಲಿ 19 ವರ್ಷ ಪರಿಪಾಲನೆ ಮಾಡ್ತಾನೆ. ರಾಹು ಭಗವಂತ 18 ವರ್ಷ ಪರಿಪಾಲನೆ ಮಾಡ್ತಾನೆ. ಕೇತು ಗ್ರಹ ಮನುಷ್ಯನ ಜಾತಕದಲ್ಲಿ 7 ವರ್ಷ ಪರಿಪಾಲನೆ ಮಾಡ್ತವೆ. ಇದಿಷ್ಟು ಕೂಡ 9 ನವಗ್ರಹಗಳು. ಮೇಲೆ ಇಟ್ಟಿರುವಂತಹ ಕಳಶದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಸರ್ವಶಕ್ತಿ ಸ್ವರೂಪಿಣಿಯಾದಂತಹ ದುರ್ಗಾ ಪರಮೇಶ್ವರಿ ರೂಪವಾದಂತಹ ಮಾರಿಯಮ್ಮ ದೇವಿ ಗ್ರಾಮ ದೇವತೆಯನ್ನು ಆವಾಹನೆ ಮಾಡಿಕೊಂಡು ಈ ಕಳಶದಲ್ಲಿ ಅಪಮೃತ್ಯು ದೋಷ ನಿವಾರಣೆಗೋಸ್ಕರ ಮೃತ್ಯುಂಜಯ ದೇವರನ್ನು ಆವಾಹನೆ ಮಾಡಿಕೊಂಡು ಮತ್ತು ಈ ಒಂದು ಕ್ಷೇತ್ರದಲ್ಲಿರುವಂತಹ ಕ್ಷೇತ್ರಾದಿ ದೇವತೆಗಳು, ಗ್ರಾಮದಲ್ಲಿ ಮೊದಲು ಪ್ರಾರಂಭದಲ್ಲಿರುವಂತಹ ಸೀತಾರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸಹಿತನಾಗಿ ಮುತ್ತುರಾಯ ಸ್ವಾಮಿಯನ್ನು ಮತ್ತು ಈ ಗ್ರಾಮದ ಒಳಗಡೆ ಇರುವಂತಹ ಶನೇಶ್ವರ ದೇವರನ್ನು ಮತ್ತು ಪರಿವಾರ ದೇವತೆಗಳು ದೇವಸ್ಥಾನ ಇದೆಯಾ, ಕ್ಷೇತ್ರಾದಿ ದೇವತಾ ಮುನೇಶ್ವರ ಸ್ವಾಮಿಯನ್ನು, ಇಷ್ಟು ದೇವತೆಗಳನ್ನು ಕಳಶಕ್ಕೆ ಆವಾಹನೆ ಮಾಡಿಕೊಂಡು ಆ ಭಗವಂತನಿಗೆ ಷೋಡಶೋಪಚಾರ ಪೂಜಾ ಅಂತ ಹೇಳಿ 16 ವಿಧವಾದ ಉಪಚಾರಗಳನ್ನು ಆರಾಧನೆ ಮಾಡ್ತೀವಿ. ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಕಳಶ ಸ್ಥಾಪನೆ ಮಾಡ್ತಾರೆ. ಆ ಕಳಶಕ್ಕೆ ದಾರವನ್ನು ಸುತ್ತಿರ್ತಾರೆ. ತುಂಬ ಜನ ಏನಕ್ಕೆ ಮಾಡ್ತಿದ್ದಾರೆ, ಆ ದಾರ ಸುತ್ತೋದೇನಕ್ಕೆ, ಅದರ ಮೇಲೆ ಬಟ್ಟೆಯನ್ನು ಕುದಿಸ್ತಾರೆ. ಮಾವಿನ ಸೊಪ್ಪು ಯಾಕೆ ಇಡಬೇಕು, ನಾವೆಲ್ಲ ಮನೆಯಲ್ಲಿ ಕಳಶ ಇಡಬೇಕಾದ್ರೆ ವಿಳೆದೆಲೆ ಇಟ್ಟು ಪೂಜೆ ಮಾಡ್ತೀವಿ. ತೆಂಗಿನಕಾಯಿ ಯಾಕೆ ಇಡಬೇಕು, ಬೇರೆ ಹಣ್ಣಿಟ್ಟು ಮಾಡ್ಬೋದಲ್ವಾ. ಅನೇಕ ವಿಧವಾದ ವಿಚಾರಗಳು ನಿಮಗೆ ಗೊತ್ತಿರೋದಿಲ್ಲ, ಆದರೂ ಕೇಳೋದು ಹೋಗೋದಿಲ್ಲ. ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ವಿಧಿವಿಧಾನ ಗೊತ್ತಿರಬೇಕು. ನಾವು ಏನಕ್ಕೋಸ್ಕರ ಪೂಜೆಯನ್ನು ಮಾಡ್ತೀವಿ ಅನ್ನೋ ಒಂದು ಭಾವನೆ ನಮಗೆ ಗೊತ್ತಿದ್ದರೆ ಅದರ ಫಲ ಅಧಿಕವಾಗಿ ಸಿಗುತ್ತೆ. ಸ್ಥಾಪನೆ ಮಾಡಬೇಕಾದ್ರೆ ಕಳಶ ಕೆಳಗಡೆ ಬಂದು ತಂಡುಲ ಅಂತ ಹೇಳಿ ಅಕ್ಕಿಯನ್ನು ಹಾಕ್ತೀವಿ. ಅಂದರೆ ಸಾಮಾನ್ಯವಾಗಿ ಭತ್ತವನ್ನೇ ಹಾಕಬೇಕು. ನಮಗೆ ಭತ್ತ ಈಗಿನ ಕಾಲದಲ್ಲಿ ಸಿಗೋದಿಲ್ಲ. ಎರಡನೇದಾಗಿ ಸಿಕ್ಕುವಂಥ ಭತ್ತವನ್ನು ಮತ್ತೆ ಅದನ್ನು ಮಿಲ್ ಮಾಡಿಸಿ ಮತ್ತೆ ಅಕ್ಕಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಆ ಭತ್ತವನ್ನೇ ನೇರವಾಗಿ ಭತ್ತದ ಬದಲು ಅಕ್ಕಿಯನ್ನು ಹಾಕ್ಕೊಳ್ತೀವಿ. ಅದಾದ ನಂತರ ಅದ್ರ ಮೇಲ್ಗಡೆ ಕಳಶ ಸ್ಥಾಪನೆ ಮಾಡ್ತೀವಿ. ಕಳಶಕ್ಕೆ ದಾರವನ್ನು ಸುತ್ತೀವಿ. ಈ ದಾರ ಸುತ್ತುವಂಥ ಅರ್ಥ, ಮನುಷ್ಯನ ದೇಹದಲ್ಲಿ 72,000 ನರನಾಡಿಗಳಿರುತ್ತೆ. ಅದರಲ್ಲಿ ದೇಹದ ಬಲಭಾಗದಲ್ಲಿ 36, ಎಡಭಾಗದಲ್ಲಿ 36. ಆ ರೀತಿಯಾಗಿ ಕಳಶಕ್ಕೆ ನರಗಳ ರೂಪದಲ್ಲಿ ದಾರವನ್ನು ಎಡಗಡೆ ಮತ್ತು ಬಲಗಡೆ ಸುತ್ತೋದು. ಅದರ ಒಳಗಡೆ ನೀರನ್ನು ತುಂಬಿರ್ತೀವಿ. 75ರಷ್ಟು ನೀರಿರುತ್ತೆ. ಅದಕ್ಕೆ ಕಳಶಕ್ಕೆ ತುಂಬ ನೀರು ತುಂಬಾರ್ದು. 75 ಭಾಗ ದೇಹದಲ್ಲಿ, ನಮ್ಮ ದೇಹದಲ್ಲಿ ರಕ್ತದ ಒಂದು ಪರಿಮಾಣ 72 ಇರುತ್ತೆ. ಅಷ್ಟು ನೀರು ಮಾತ್ರ ತುಂಬಿಸ್ಬೇಕು. ಇದು ಭಗವಂತನಿಗೆ ರಕ್ತ. ಅದರ ಒಳಗಡೆ ನಾವು ಯಾಲಕ್ಕಿ, ಲವಂಗ, ಪಚ್ಚಕರ್ಪೂರ ಇದನ್ನೆಲ್ಲ ಮಿಶ್ರಣವಾಗಿರುವಂಥ ತೀರ್ಥ ಪುಡಿಯನ್ನು ಹಾಕಿದ್ದೀವಿ. ಇದು ಭಗವಂತನಿಗೆ ಸುಗಂಧ ದ್ರವ್ಯ ಮತ್ತು ಅಂಗಾಂಗಗಳ ರೀತಿ ಪರಿವರ್ತನೆ ಆಗುತ್ತೆ. ಅದರ ಮೇಲ್ಗಡೆ ಇಟ್ಟುವಂಥ ಮಾವಿನ ಸೊಪ್ಪು ಭಗವಂತನಿಗೆ ಕೂದಲು, ಅದರ ಮೇಲ್ಗಡೆ ಇಟ್ಟುವಂಥ ತೆಂಗಿನಕಾಯಿ ದೇವರಿಗೆ ಶಿರಸ್ಸು ಅಂದರೆ ತಲೆ. ಇದು ಇಷ್ಟು ಕೂಡ ಭಗವಂತನ ಒಂದು ರೂಪ. ಭಗವಂತನಿಗೆ ಒಂದೊಂದು ದೇವತೆಗಳಿಗೆ ಒಂದೊಂದು ವಿಧವಾದ ಮಂತ್ರಗಳಿರುತ್ತೆ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಆದರೆ ಆ ದೇವತೆಗಳಿಗೆಲ್ಲ ಒಬ್ಬ ಪ್ರಧಾನ ದೇವರಿರ್ತಾರೆ. ಹಿಂದೂ ಶಾಸ್ತ್ರದಲ್ಲಿ ಕೂಡ 33 ಕೋಟಿ ದೇವತೆಗಳಿಲ್ಲ. ಅವರೆಲ್ಲರ ಪ್ರತಿನಿಧಿಯಾಗಿ ಇರುವಂಥ ನಾರಾಯಣ ಅಥವಾ ವಿಷ್ಣು ಅಥವಾ ದುರ್ಗಾ, ನೀವು ಏನಾದರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ದೇವರು ಮಾತ್ರ ಅಲ್ಲಿ ಸ್ಥಿರವಾಗಿರ್ತಾರೆ. ಇನ್ನು ಮಿಕ್ಕ ದೇವತೆಗಳು ಆ ದೇವರ ಒಂದು ಪ್ರತಿರೂಪವಾಗಿರ್ತಾರೆ ಹೊತ್ತು ಆ ದೇವರುಗಳೇ ಇಷ್ಟೊಂದು ದೇವತೆಗಳಾಗಿ ಇರೋದಿಲ್ಲ.
ಅದಕ್ಕೋಸ್ಕರ 33 ಕೋಟಿ ಅನ್ನೋದು ನಾವು ದುಡ್ಡು ಕೌಂಟ್ ಮಾಡೋ ರೀತಿ ಕೋಟಿ ಅಲ್ಲ, ದೇವತೆಗಳ ವರ್ಗಕ್ಕೆ ಬಂದು 33 ಕೋಟಿ ಅಂತ ಹೇಳ್ತೀವಿ. ಅಂದ್ರೆ 8 ಜನ ಅಷ್ಟವಸುಗಳು, 11 ಜನ ರುದ್ರನ ರೂಪದಲ್ಲಿರುವಂತಹ ದೇವತೆಗಳು, 12 ಜನ ಆದಿತ್ಯ ನಾರಾಯಣನ ರೂಪದಲ್ಲಿರುವಂತಹ ದೇವತೆಗಳು, ಒಬ್ಬ ಇಂದ್ರದೇವರು, ಒಬ್ಬ ಪ್ರಜಾಪತಿ, ಇಷ್ಟೂ ದೇವತೆಗಳು ಸೇರಿ 33 ಕೋಟಿ ಅಂದ್ರೆ ಆ ದೇವತೆಗಳ ವರ್ಗಕ್ಕೆ ಹೇಳ್ತೀವಿ. ಆ ರೀತಿಯಾಗಿ ಈಗ ರುದ್ರಾಯಸ್ತಿ ಆ ದ್ರವ್ಯಗಳು ಸೇರುತ್ತೆ. ಅದಕ್ಕೋಸ್ಕರ ಪೂಜೆ ಮಾಡಬೇಕಾದ್ರೂ ತಪ್ಪಾದ್ರೂ ಭಗವಂತ ಕ್ಷಮಿಸ್ತಾನೆ. ಹೋಮ ಮಾಡಬೇಕಾದ್ರೆ ತಪ್ಪುಗಳು ಆಗ್ಬಾರ್ದು. ಹೋಮಕ್ಕೆ ಕೂರುವವರು ಕೂಡ ಶುದ್ಧವಾಗಿರಬೇಕು. रघुनाथाय नाथाय सीताय पदये नमः। दशरथपुत्राय विद्महे सीतावल्लभाय धीमहि तन्नो मुत्तुराय स्वामी प्रचोदयात्। सीताराम लक्ष्मण भरत शत्रुघ्न समेत श्री मुत्तुराय स्वामी देवता वाहयामि स्थापयामि पूजयामि। ಈಗ ಪ್ರಧಾನ ದೇವರಾದಂತ ಮಾರಿಯಮ್ಮ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಅಹಂ ರುದ್ರೇ ಭೈರವಸುಭಿಶ್ಚರಾಮ್ಯಹಮಾದಿತ್ಯೈ ಋತವಿಶ್ವದೇವ್ಯೈ ಅಹಂ ಮಿತ್ರಾವರುಣೋ ಭಾತಿ ಭರಮ್ಯಹಮಿಂದ್ರಾಜ್ಞಿ ಅಹಮಶ್ವಿನೋ ಬೃಹಸ್ಪತಿಯೇ ನಮಃ. ಓಂ ಬ್ರಹ್ಮಣೇ ನಮಃ ಮರುತ್ವೇ ನಮಃ ಶುಕ್ರಾಯ ನಮಃ ಇಂದ್ರಾಯ. ಓಂ ಪ್ರಕೃತಿಂ ವಿಕೃತಿಂ ವಿದ್ಯಾಂ ಸರ್ವಭೂತಹಿತಪ್ರದಾಂ ಶ್ರದ್ಧಾಂ ವಿಭೂತಿಂ ಸುರಭಿಂ ನಮಾಮಿ ಪರಮಾತ್ಮಿಕಾಂ. वाचामतीं चरितीं दीप्तां वसुधां वसुधारिणीं नमामि कमलाङ्कान्तां कामाक्षीं क्षीरसम्भवां अनुग्रहपदां बुद्धामनघामरिवल्लभां अशोकाममृतां ವೈರಶಿಕೆ ಅಂದ್ರೆ ನವಿಲು ಕರಿ ಬಿಚ್ಕೊಳುತ್ತಲ್ಲ, ಬಿಚ್ಕೊಳುತ್ತೆ. ಇದು ಬಂದು ಬೆಕ್ಕಿನೊಗರು ಅಂತಾರೆ, ಸಂಜೀವಿನಿ ಹೂವು ಅಂತ. ಇದು ನೀರಲ್ಲಿ ಹಾಕಿದ್ರೆ ಮತ್ತೆ ಚಿಗುರುತ್ತೆ. ಮಾಲುಗಳ ಗ್ಲಾಸ್ ಬಾಟ್ಲಲ್ಲಿ ಹಾಕಿದ್ರೆ ಗಿಡ ಬೆಳೆದಿರುತ್ತಾರೆ. ನಾಳೆ 24 ಗಂಟೆ ಹಳ್ಳಿ ಅಂತ ನೋಡಿ. ಏನಾದರೂ ಮನೆಯಲ್ಲಿ ನೆಗೆಟಿವ್ ಅಂದರೆ ಭೂತ ಪ್ರೇತಗಳು ಇದಿದ್ರೆ ಮನೆ ಒಳಗಡೆ ಬರಲ್ಲ. ಇದ್ರದ್ದು ಹಸಿ ಎಲೆಗೆ ಹಾವಿನ ವಿಷ ತೆಗೆಯೋ ಶಕ್ತಿ ಇರುತ್ತೆ. ಇದು ಬಂದು ತಾಮ್ರಶಿಖಿ ಅಂತ ಯಂತ್ರಗಳಿಗೆ ಹಾಕ್ತಾರೆ, ಮಕ್ಕಳಿಗೆ ಬಾಲಗ್ರಹಕ್ಕೆಲ್ಲ ಕಟ್ತಾರೆ. ಇದು ಈಶ್ವರಿ ಬೇರೆ ಗೊತ್ತಾ, ಕೇಳಿದ್ದೀರಾ? ಪೈತಕ್ಕೆಲ್ಲ ಹಾಕ್ತಾರೆ. ಇದು ಬಂದು ದೇವದಾರು ಅಂತ. ಇದು ಮನೇಲಿ ಇಟ್ಕೊಂಡ್ರೆ ಸುಮ್ಮನೆ ದುಡ್ಡು ಖರ್ಚಾಗಲ್ಲ. ನೋಡಿದ್ದನ್ನೆಲ್ಲ ಬೇಕು ಅನ್ನೋದ್ರ ಭಾವನೆ ಬರಲ್ಲ. ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿರ್ತಾರೆ. ತಿರುಪತಿಯಲ್ಲಿ ಧ್ವಜಸ್ತಂಭ ಇದೆಯಲ್ಲ, ಇದೇ ಬರುತ್ತೆ. ಇದು ಕಜೆ. ಇದು ಲಾವಾಂಚ ಗೊತ್ತಾ, ಹೇಳಿದ್ರು. ಲಾವಾಂಚದ ಬೇರು ಅಂತಾರೆ. ಇದು ಆಸ್ಮಾ ಇರೋರಿಗೆ ಇದನ್ನ ನೀರು ಕುಡಿತಿದ್ರೆ ಆಸ್ಮಾ ಕಡಿಮೆ ಆಗುತ್ತೆ. ತುಂಬ ಬಾಡಿ ಹೀಟ್ ಆದರೆ ಇದನ್ನ ನೀರು ಕುಡಿದ್ರೆ ಹೀಟ್ ಕಡಿಮೆ ಆಗುತ್ತೆ. ಇದು ಕಮಲಾಕ್ಷಿ ಬೀಜ, ಕಮಲದ ಹೂವು ಬೀಜ ಬರುತ್ತಲ್ಲ. ಇದು ಸಮುದ್ರದ ನೊರೆ, ಉಪ್ಪು ಅಲೆ ಹೊಡೆದು ಗಟ್ಟಿ ಆಗುತ್ತಲ್ಲ. ನೀವು ಸಾಂಬಾರಿಗೆಲ್ಲ ಇದನ್ನ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಇದು ಬಂದು ರಕ್ತಭೂತ. ಅಗ್ನಿ ಯಾವ ರೀತಿ ಇರ್ತಾನೆ ಅಂದ್ರೆ ಕೇಳಿಸ್ಕೊಳ್ಳಿ. ತ್ರಿಶೀರ್ಷಕಂ ಅಂದ್ರೆ 2 ತಲೆ ಇರುತ್ತೆ ಅಗ್ನಿದೇವರಿಗೆ. ತ್ರಿಪಾದ 3 ಕಾಲುಗಳಿರುತ್ತೆ. ಸಪ್ತ ಜಿಹ್ವ ಅಂದ್ರೆ 7 ನಾಲಿಗೆ ಇರುತ್ತೆ. ಸಪ್ತ ಹಸ್ತ 7 ಕೈಗಳಿರುತ್ತೆ. 2 ಹೆಂಡತಿಯರು, ಸ್ವಾಹಾದೇವಿ ಮತ್ತು ಸ್ವಧಾದೇವಿ. ಹೋಮ ಮಾಡಬೇಕಾದ್ರೆ ನಾವು ಸ್ವಾಹ ಅಂತ ಹೇಳ್ತೀವಿ, ತಿಥಿಗಳು ಮಾಡಬೇಕಾದ್ರೆ ಸ್ವಧಾ ಅಂತ ಹೇಳ್ತೀವಿ. ಈಗ ನಾವು ಈ ದ್ರವ್ಯಗಳಿಗೆ ಹವ್ಯಗಳು ಅಂತ ಹೇಳ್ತೀವಿ, ಹವ್ಯ ಅಂತ. ಆ ತಿಥಿ ಮಾಡಬೇಕಾದ್ರೆ ಕೊಡೋದು ಕವ್ಯ ಅಂತ. ಈಗ ನೀವು ಯಾವ ದೇವರಿಗೆ ಗಣಪತಿಯೇ ಸ್ವಾಹ ಅಂದ್ರೆ ಆ ಸ್ವಾಹಾದೇವಿ 2 ಕೈ ಹಿಡ್ಕೊಂಡು ನಿಂತ್ಕೊಳ್ತಾಳೆ. ನೀವು ಆವಾಗ ಮಾತ್ರ ಕೊಟ್ರೆ ಆ ದೇವರಿಗೆ
स्वाहा एकदन्ताय विद्महे वक्रतुण्डाय धीमहि तन्नो दन्ति प्रचोदयात् स्वाहा एकदन्ताय विद्महे वक्रतुण्डाय धीमहि तन्नो दन्ति प्रचोदयात् स्वाहा सोमो भवेदन्तर विश्वानि भेददा अग्निञ्च विश्वशं नमामस्तु विश्वभेदे स्वाहा गौरेर्भिमाय शिलाद दक्षदेवदेवदे साजुदस्पदे अस्तापदे नवदेव भवोदयात् स्वाहा सिंहवाहनाय शूलहस्ताय धीमहि तन्नो वार्यम प्रचोदयात् स्वाहा सिंहवाहनाय शूलहस्ताय धीमहि तन्नो वार्यम प्रचोदयात् स्वाहा स्वाहा ज्ञेर्धनमभो स्वाहा वायुर्मस्व स्वाहा सूर्यार्मभो स्वाहा प्रजापते धन्नममादितेन मध्यस्थाः नमतेन मध्यस्थाः सरस्वतेन मध्यस्थाः देव ಒಬ್ಬರಿಗೆ ಬೇಕಾ ಎಲ್ಲರಿಗೂ ಬೇಕಾ ಫಸ್ಟ್ ಅವ್ರು ಕೊಡಿ ಅದನ್ನೆಲ್ಲರೂ ಕರ್ಬಿಡಿ ಪೂರ್ಣಾವತಿ ಆಗುತ್ತೆ ಅಂತ ಎಲ್ಲ ಬರ್ರಪ್ಪ ಓಯ್ ಇಟ್ಕೊಳ್ಳಿ ಅಲ್ಲಿ ಅಸ್ಯಾಮೇವ ಪ್ರತಿಷ್ಠತೆ ಸ್ವಾಹಾ शांति 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 ಎಲ್ಲರೂ ಹೇಳಿ ನಮಸ್ತೆ ಗಾರ್ಹಪತ್ಯಾಯ ನಮಸ್ತೆ ದಕ್ಷಿಣಾಗ್ನಯೇ ನಮಸ್ತೆ ಆಹವ ನೀಯಾಯ ಮಹಾವೇದ್ಯೈ ನಮೋ ನಮಃ ಕಾಂಡದ್ವಯೋಪ ಮಾಧ್ಯಾಯ ಕರ್ಮ ಬ್ರಹ್ಮ ಸ್ವರೂಪಿಣೆ ಸ್ವರ್ಗ ಪವರ್ಗ ರೂಪಾಯ ಯಜ್ಞೇಶಾಯ ನಮೋ ನಮಃ ಶಂಖಚಕ್ರ ನರಂ ದೇವಂ ಕಿರೀಟಾದಿ ವಿಭೂಷಿತಂ ಅಗ್ನಿಮಂಡಲ ಮಧ್ಯಸ್ಥಂ ಧ್ಯಾಯೇತ್ ಯಜ್ಞಪತಿಂ ಹರಿಂ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಕೀರ್ತಿಃ ಆಯುಃ ಆರೋಗ್ಯಂ ಧನಕನಕಂ ಶ್ರಿಯಂ ಬಲಂ ದೇಹಿ ಮೇ ಅವ್ಯವಾಹನ. ನಿಮ್ಮನ್ನೇ ಬಲಭಾಗಕ್ಕೆ 3 ಸರಿ ಪ್ರದಕ್ಷಿಣೆ ಮಾಡ್ಕೊಳ್ಳಿ. ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಯಜ್ಞೇಶ್ವರ. ಎರಡೂ ಕೈಯಿಂದ ಹಿಂಗ್ ಬಂದು ಹಾಕ್ಬೇಕು. ದೂರದಿಂದ ಚೆಲ್ಬೇಡಿ, ಹತ್ರಕ್ಕೆ ಬಂದು ಹಾಕಿ, ಬಿಸಾಕ್ಬೇಡಿ, ಹತ್ರಕ್ಕೆ ಬಂದು ಹಾಕಿ. ಕಾಯಿ ಎಳ್ಳೀರು ಇದು ಮಾಡಕ್ ಹೋಗೋರೆ. ಅಲ್ಲಿ ಸ್ವಲ್ಪ ಜಾಗ ಈ ಕಡೆ ಬರೀ ಚೆನ್ನಾಗಿ ಕಾಣಿಸುತ್ತೆ, ಈ ಕಡೆ ಬರೀ ಚೆನ್ನಾಗಿ ಕಾಣಿಸುತ್ತೆ. ಅದು ಮತ್ತೆ ಸಿಗಲ್ಲ ಇನ್ನೊಂದ್ಸಲ ರೀ, ಅದನ್ನ ಮಾಡ್ಕೊಳಕ್ ವಿಡಿಯೋ. ಕೋಲಿರ್ವಿ ನಮ್ಮ ಅದು ನೀರಿಂಗ್ ಎಳೆಯೋದು ಕೋಲು.
ಚಾಕು ಇಟ್ಕೊಂಡು ನೋಡ್ತಾ ಅರಿಯ ಕಾಯ್ತದ ಊಟ ಮಾಡಿದ ಫ್ರೆಂಡ್ ಇವರು ಅಡುಗೆ ಭಟ್ರು, ಇವ್ರು ಗೌಡ್ರು, ಇವನ್ ರಾಯ, ಇವ್ ನಮ್ಮ ಶಿವರಾಜ, ಅವ್ನು ನಮ್ಮ ಚಂದ್ರ ರೆಡಿ ಮಾಡ್ತಾ ಇದ್ದೀವಿ. ಅಧ್ಯಕ್ಷರನ್ನು ನಮಗೆ ನೋಡಿ ಇವರೆಲ್ಲ ಕೆಲಸ ಮಾಡ್ತಾವ್ರೆ. ಇವರು ನಮ್ಮ ಮುತ್ತರಾಯ ಸ್ವಾಮಿ ಪೂಜಾರಪ್ಪ ದುರ್ಗಣ್ಣ ಅಂತ. ಈಗ ಹೋಮ ಎಲ್ಲ ಮುಗೀತು, ಚೆನ್ನಾಗಾಯ್ತು ಹೋಮ ಎಲ್ಲ. ಈಗ ಅಲ್ಲಿ ದೇವರಿಗೆ ಅಲಂಕಾರ ಮಾಡ್ತಿದ್ದಾರೆ, ಅಭಿಷೇಕ ಎಲ್ಲ ಮಾಡಿ ಈಗ ದೇವರಿಗೆ ಅಲಂಕಾರ ಮಾಡ್ತಿದ್ದಾರೆ. ಅದು ಪೂಜೆಗೆ ಕಳಸೆಲ್ಲ ಇಟ್ಟಿರಲ್ಲ ಆ ನೀರಲ್ಲೇ ದೇವರಿಗೆಲ್ಲ ಅಭಿಷೇಕ ಮಾಡಿದ್ರು. ಈಗ ನಾವಿಲ್ಲಿ ಮಾರಮ್ಮ ದೇವಿಗೆ ಅಂತ ಇಲ್ಲಿ ನಿಂಬೆಹಣ್ಣಿಂದ ಆರತಿ ಮಾಡೋಣ ಅಂತ ಈಗ ಸೇರ್ಕೊಂಡು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವಿಲ್ಲಿ ನಿಂಬೆಹಣ್ಣು ಆರತಿ ಮಾಡ್ತಿದ್ದೀವಿ. ಫ್ರೆಂಡ್ ನಮ್ಮೂರಲ್ಲಿ ಯಾವುದೇ ಫಂಕ್ಷನ್ ಆದ್ರೂ ಪಾತ್ರೆ ತೊಳೆಯೋ ಇವರು ಪೂರ್ಣಿಮಾ ಅನ್ನೋರು ಇವರು ಮಮತಕ್ಕ. ಇನ್ನೊಬ್ರು ಬಂದ್ರಿ ಅಕ್ಕ. ದೇವಸ್ಥಾನ ಫಂಕ್ಷನ್ ಅಲ್ಲಿ ಪಾತ್ರೆ ತೊಳೆಯೋರು ನಮ್ಮ ಇವ್ರು 3 ಜನ ನೋಡ್ರಿ. ನೋಡ್ರಿ. ವೆರಿ ಗುಡ್. ಅವ್ರು ಹೇಳಿದ ಕಣಯ್ಯೋ, ನಾನಲ್ಲ ಕಣಯ್ಯ. ಈಗ ಊಟ ಎಲ್ಲ ಮಾಡಿದಾಯ್ತು, ಹಾಗೆ ಸ್ವಲ್ಪ ಪಾತ್ರೆನೂ ಕೂಡ ಇತ್ತು, ಅದನ್ನೆಲ್ಲ ತೊಳೆದು ಈಗ ನೀಟಾಗೆಲ್ಲ ಎತ್ತಿಕ್ಕಿ ಈಗ ಹಾಗೆ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದೀವಿ. ಊಟಕ್ಕೆ ಟೊಮೊಟೊ ಬಾತು ಮತ್ತೆ ಸ್ವಲ್ಪ ಕೇಸರಿ ಬಾತು ಮತ್ತೆ ಅವಲಕ್ಕಿ ಪ್ರಸಾದ ಎಲ್ಲ ಮಾಡಿದ್ರು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.